Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಹತ್ತಿರ ಬಂದೇ ಬಿಟ್ಟು ಮತದಾನದ ದಿನ ಏನ್ ಹೇಳ್ತಾರೆ ಶಿವಮೊಗ್ಗದ ಜನ. ಹೌದು, ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಮತಯಾತ್ರೆ ಭಾಗ 2 ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಶಿವಮೊಗ್ಗ ಅಂತ ಅಂದ್ರೆ ಕೇವಲ ಇಲ್ಲಿ ಬೆಟ್ಟ ಗುಡ್ಡ, ಮಲೆನಾಡು, ಅರೆ ಮಲೆನಾಡು ಈ ತರದಲ್ಲ. ಇಲ್ಲೂ ಕೂಡ ಬಹಳಷ್ಟು ಸಮಸ್ಯೆ ಇದೆ. ಅದರಲ್ಲೂ ಕೂಡ ಬಗರೂಪಿಗೆ ಸಂಬಂಧಪಟ್ಟ ಹಾಗೆ ಹಕ್ಕುಪತ್ರ ಕೊಡದೇ ಇರುವಂತದ್ದು. ಅದಾದ ನಂತರ ಇಲ್ಲಿ ಶರಾವತಿ ಹಿನ್ನೀರಿನ ಸಂತ್ರಸ್ತರ ಸಮಸ್ಯೆ ಬಹಳ ಇದೆ. ಆ ಭಾಗದ ಜನರನ್ನೆಲ್ಲ ಮಾತಾಡ್ತಾ ಹೋಗೋಣ. ಶಿವಮೊಗ್ಗದ ಚುನಾವಣೆಯಲ್ಲಿ ಈ ವಿಚಾರ ಹೇಗೆ ಪ್ರಸ್ತಾಪ ಆಗುತ್ತೆ, ಯಾವ್ಯಾವ ಫ್ಯಾಕ್ಟರ್ ಮತದಾರರ ಮನಸ್ಸನ್ನ ಬದಲಿಸಬಹುದಾಗಿದೆ, ಬನ್ನಿ ಅವರನ್ನೇ ಕೇಳಿ ತಿಳ್ಕೊಳ್ತಾ ಹೋಗೋಣ. ಬಂಗಾರಪ್ಪನವ್ರ ಕುಟುಂಬ, ಯಡಿಯೂರಪ್ಪನವ್ರ ಕುಟುಂಬನ ನಡೀತಿದೆ ಅಲ್ಲ ಸರ್, ಯಾರ ಕೈ ಮೇಲೆ ಆಗ್ಬೋದು ಸರ್? ನಮಗೆ ಬಂಗಾರಪ್ಪನ ಮಗಳ ಮೇಲ್ ಬರ್ಬೇಕು, ಬಂಗಾರಪ್ಪನ ಕೈ ಮೇಲಾಗಬೇಕು. ದೇಶ ಉದ್ಧಾರ ಆಗೋದು ಏನಿದ್ರು ಬಿಜೆಪಿ ಅಂತ ನಮ್ಮ ಮನಸ್ಸಿಗೆ ಇದೆ. ಈಶ್ವರಪ್ಪ ತುಂಬಾ ಅನ್ಯಾಯ ಆಗ್ತಿದೆ, ಬಿಜೆಪಿಯಿಂದ ತುಂಬಾ ಅನ್ಯಾಯ ಆಗ್ತಿದೆ. ಯಾರಿಗಕ್ಕ ಈ ಸಲ ಮತ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀರಾ? ಈ ಸಲ ಮೊದಲಿಂದ ನಮ್ದು ಯಾವುದು ಹಸ್ತ ದೇಶಕ್ಕೆ ಮೋದಿ ಹಾಗೂ ಶಿವಮೊಗ್ಗ ಜಿಲ್ಲೆ ರಾಘವೇಂದ್ರನು ಅಷ್ಟೇ ಇಂಪಾರ್ಟೆಂಟ್. ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋ ಶಿವಮೊಗ್ಗದಲ್ಲಿ ಮತಬೇಟೆ ಜೋರಾಗಿದೆ. ಪುತ್ರ ಸಂಸದ ಬಿವೈ ರಾಘವೇಂದ್ರ ಪರ ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ಕುಮಾರ್ ಪರ ಪತಿ ಶಿವರಾಜ್ಕುಮಾರ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿರುಸಿನ ಮತ ಪ್ರಚಾರ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಮಾಜಿ ಡಿಸಿಎಂ ಈಶ್ವರಪ್ಪ ಕೂಡ ಕ್ಷೇತ್ರದಲ್ಲಿ ಪ್ರಚಾರ ಮುಂದುವರೆಸಿದ್ದಾರೆ. ನಾವೀಗ ಕೊಲ್ಲೂಟು ಹಸಿರುಮಕ್ಕಿ ಅಂತ ಅಂದ್ರೆ ನಾವು ಸಾಗರದ ಭಾಗಕ್ಕೆ ಹೋಗುವಂತ ಸಂದರ್ಭ ಇದು. ಇಲ್ಲೆಲ್ಲ ಈಗಲೂ ಲಾಂಚಲ್ಲೇ ಹೋಗ್ಬೇಕಂತ ಸಂದರ್ಭ. ಎಲ್ಲ ಶರಾವತಿ ಹಿನ್ನೀರ ಸರ್, ಇದೆಲ್ಲ ಎಲ್ಲ ಹಿನ್ನೀರ. ಸರ್ ಹೇಗಿದೆ ಸರ್ ಈ ಬಾರಿ ಚುನಾವಣೆಯಲ್ಲಿ? ಈ ಬಾರಿ ಚುನಾವಣೆ ಬಿಜೆಪಿ ಇದೆ ಸರ್. ಬಿಜೆಪಿ ಇದೆಯಾ? ಈ ಭಾಗದಲ್ಲೆಲ್ಲ ಈಗ ಆಲ್ರೆಡಿ ಕಾಂಗ್ರೆಸ್ ಇದೆ, ಆಮೇಲೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಿಂಗ ಕಾಂಗ್ರೆಸ್ಗೆ ಅನುಕೂಲ ಅನ್ನುವಂಥದ್ದು ಒಂದು ಮಾತಿದೆ. ಗ್ಯಾರಂಟಿ ಇನ್ನೊಂದು ಎಷ್ಟು ದಿನ ಕೊಡ್ತಾರ ಗೊತ್ತಿಲ್ಲ, ಇನ್ನೊಂದು 4 ದಿನ ಕೊಡ್ಬೋದು. ಕೊಟ್ರೆ MP ಚುನಾವಣೆ ಆಗದಂಗೆ ಕೊಡ್ಬೋದು. ಆಮೇಲೆ ಗ್ಯಾರಂಟಿ ಎಲ್ಲ ನೋಡ್ಬೇಕಾಗುತ್ತೆ. ಈ ಸರ್ಕಾರದ್ದು 2,000 ರೂಪಾಯಿ ಮತ್ತೆ ಗ್ಯಾರಂಟಿ ಯೋಜನೆ ಎಲ್ಲ ಇದಾವಲ್ಲ, ಇದೆಲ್ಲ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಈ ಸಲ ಈ ಭಾಗದಲ್ಲಿ ಚುನಾವಣೆ ಹೇಗೆ ನಡೀತಿದೆ, ಯಾರ ಕಡೆ ಒಲವು? ಕಾಂಗ್ರೆಸ್ ಕಡೆ ಯಾವ ಕಾರಣಕ್ಕ ಕಾಂಗ್ರೆಸ್ ಅಂತ ಮೇಡಮ್? ಏನು ಅನುಕೂಲ ಆಗಿದೆ ಕಾಂಗ್ರೆಸ್? ಅಲ್ಲ, ಆಧಾರ್ ಕಾರ್ಡ್ 2,000 ರೂಪಾಯಿ ಅದೆಲ್ಲ ನಮ್ಗೆ ಹೆಂಗಸರಿಗೆ ಸ್ವಲ್ಪ ಇದಾಗುತ್ತಲ್ಲ, ಸಹಾಯ ಆಗ್ತದಲ್ಲ, ಅದ್ರಗೋಸ್ಕರ ಕಾಂಗ್ರೆಸ್ ಬರ್ಬೋದಂತ ನಾವು ಇದು ಮಾಡಿದ್ವಿ. ಹೌದು. ಈಗ ಗೀತಾ ಶಿವರಾಜ್ಕುಮಾರ್ ಕೂಡ ಒಂದು ಹೆಣ್ಮಗಳು, ಪಾಪ ಅವರು ಒಂದು ಮಹಿಳೆ. ಸೊ ಅದು ಈ ಭಾಗದ ಹೆಣ್ಮಕ್ಳ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಬೇರುತ್ತಪ್ಪ, ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯಾವ ಸಪೋರ್ಟ್ ಮಾಡಬೇಕಲ್ಲ. ಇಲ್ಲಿ ಯಾವ ಅಂಶ ಅನುಕೂಲ ಆಗ್ಬೋದು ಮತ ಹಾಕುವಂತ ಸಂದರ್ಭ? ಬಿಜೆಪಿ ಯಾವ ಕಾರಣಕ್ಕೆ ಆಗಿ? ಅಂದರೆ ದೇಶಕ್ಕೆ ಎಲ್ಲ ಡಿಜಿಟಲ್ ವ್ಯವಸ್ಥೆ ಚೆನ್ನಾಗಿದೆ, ಮತ್ತು ಮುಂದುವರಿಲಿಕ್ಕೂ ಅದೇ ಬಿಜೆಪಿನೇ ಅಂತ ನಮ್ಮ ಮನಸ್ಸಿಗೆ ಅನ್ಸುತ್ತೆ. ಅಂದರೆ ಈ ಕಾಂಗ್ರೆಸ್ಸು ಮಹಿಳೆಯರಿಗೆ ದುಡ್ಡು ಕೊಟ್ಟಿದೆ, ಫ್ರೀ ಬಿಟ್ಟಿದೆ, ಅದು ಓಕೆ. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಟ್ ಅದರಿಂದ ಏನೋ ಅವರವ್ರಿಗೆ ಮಹಿಳೆಯರಿಗೆ ಒಂಚೂರು ಉಪಕಾರ ಆಗಿರ್ಬೋದು, ಬಿಟ್ಟರೆ ದೇಶ ಉದ್ಧಾರ ಆಗೋದು ಏನಿದ್ರು ಬಿಜೆಪಿ ಅಂತ ನಮ್ಮ ಮನಸ್ಸಿಗೆ ಇದೆ. ಹಾಗಾಗಿ ಬಿಜೆಪಿನೇ. ಹೆಂಗಿದೆ ಸರ್ ಈ ಭಾಗದಲ್ಲಿ ಎಲೆಕ್ಷನ್? ಯಾವ ಅಂಶಗಳ ಮೇಲೆ ಈ ಬಾರಿ ಸಾಗರ ಜನ ಮತ ಹಾಕ್ತಾರೆ? ಸರ್ ನಾನಂತೂ ಕಾಂಗ್ರೆಸ್ ಅಭಿಮಾನಿ, ಕಾಂಗ್ರೆಸ್ ಓಟ್ ಹಾಕೋದು. ಆಗ್ಲಿಂದನೂ ಕಾಂಗ್ರೆಸ್. ಏನು ಅನುಕೂಲ ಆಗಿದೆ? ಅನುಕೂಲ ಯಾವ ಪಕ್ಷ ಬಂದರೂ ಅನುಕೂಲ. ನಾವು ದುಡಿಯೋದು ನಾವು ತಿನ್ನೋದು ಅಷ್ಟೇ ಮತ್ತಂತ. ಸರ್ ಹೇಳಿ. ಇಲ್ಲ ಸರ್, ನಮಗೆಲ್ಲ ಕಾಂಗ್ರೆಸ್ಗೆ ತುಂಬ ಇಷ್ಟ ಇದೆ. ಯಾವ ಕಾರಣಕ್ಕೆ? ಯಾಕಂದರೆ ನಮ್ಗೆ ಇಲ್ಲಿ ಬಂಗಾರಪ್ಪನವ್ರು ಇರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಚೆನ್ನಾಗಿ ಆವಾಗ ವರ್ಕ್ ಮಾಡಿದರೆ, ಅಂದರೆ ನಮ್ಮಲ್ಲಿ ಜನ ಒಂದು ಅನ್ನ ನೀರು ಕುಡಿಬೇಕಂದ್ರೆ ಬಂಗಾರಪ್ಪನೇ ಕಾರಣ. ಯಾಕೆಂದರೆ ಇವತ್ತೊಂದು ಬೋರ್ ಬರಬೇಕು ಅಂದರೆ, ಕರೆಂಟ್ ಉಳಿಬೇಕು ಅಂದರೆ ಬಂಗಾರಪ್ಪ, ಒಬ್ಬ ಬಡವರಿಗೊಂದು ಮನೆ ಬರಬೇಕಂದ್ರೆ ಬಂಗಾರಪ್ಪ. ಬಂಗಾರಪ್ಪನ ಮಗಳು ಅನ್ನೋದಲ್ಲ, ಬಂಗಾರಪ್ಪ ಮಾಡಿರೋದಕ್ಕೆ ಅವ್ರ ಮಗಳ ಮೇಲೆ ಒಂದು ವಿಶ್ವಾಸ ಇಟ್ಟು ಒಂದು ಓಟ್ ಹಾಕ್ತಾರೆ ಕಾಂಗ್ರೆಸ್ಸಿಗೆ. ವಾಸ್ತವದಲ್ಲಿ ಈ ಸಲ ಶಿವಮೊಗ್ಗದಲ್ಲಿ ಬಂಗಾರಪ್ಪನವ್ರ ಕುಟುಂಬ, ಯಡಿಯೂರಪ್ಪನವ್ರ ಕುಟುಂಬನ ನಡೀತಿದೆ ಅಲ್ಲ? ನಡೀತಿದೆ. ಯಾರ ಕೈ ಮೇಲೆ? ನಮಗೆ ಬಂಗಾರಪ್ಪನ ಮಗಳ ಮೇಲೆ ಬರಬೇಕು, ಬಂಗಾರಪ್ಪನ ಕೈ ಮೇಲಾಗಬೇಕು. ಅದೇ ಯಡಿಯೂರಪ್ಪನವರಿಂದ ಏನೂ ಆಗಿಲ್ಲ. ಎಲ್ಲಲ್ಲಿ ಬೇಕಲ್ಲಿ ಬಂಗ್ಲೆ ಇದೆಲ್ಲ ಕೇಳಿದ್ರೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಮಗಂದು, ಯಡಿಯೂರಪ್ಪನ ಅಪ್ಪಂದು ಅಂತ. ಅದೇ ಬಂಗಾರಪ್ಪ ರೀತಿ ಎಲ್ಲೂ ಮಾಡಿಲ್ಲ. ಅದೇ ಬಂಗಾರಪ್ಪ ಬರಗಾಲ ಬಂದಾಗ 1,000 ಭತ್ತ ಇದೆಯಲ್ಲ, ಅದನ್ನೆಲ್ಲ ಮನೆಗೆ ಹಂಚಿದ್ದಾರೆ. ಶಿಕಾರಿಪುರಕ್ಕೆ ಹೋಗ್ರಿ, ಅವ್ರ ತಾಲೂಕು ಜಾತಿ ಮತ ಎಲ್ಲೂ ನೋಡಿಲ್ಲ, ಬಡವರಿಗೆ ಆಗಂಗೆ ಮಾಡಿದ್ದಾರೆ. ಈ ಸಲ ಶಿವಮೊಗ್ಗದ ಜನ ಏನು ಅಂಶಗಳನ್ನು ಮನಸ್ಸಲ್ಲಿ ಇಟ್ಟು ಮತ ಹಾಕ್ತಾರೆ? ಸಂಸದರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಕೆಲಸ ಮಾಡಿ.
ಬಿಜೆಪಿಯಿಂದ ತುಂಬಾ ಅನ್ಯಾಯ ಆಗ್ತಿದೆ. ಯಾವ ಥರ ಅಂತಂದ್ರೆ ಎಲ್ಲ ಥರಕ್ಕೂ ಅವರಿಗೆ ಯಾವ ಮಟ್ಟದಲ್ಲಿ ಅವ್ರನ್ನ ಮುಂದಕ್ಕೆ ಹೋಗ್ತಾ ಇಲ್ಲ, ಮತ್ತು ಯಾವುದೋ ಒಂದು ಟಿಕೆಟ್ ಆಗಲಿ ಅಥವಾ ಉನ್ನತ ಮಟ್ಟಕ್ಕೆ ಯಾವುದಾದ್ರು ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ. ಇದು ಯಾವುದು ಕೇಳಿದ್ರೆ ಈ ಉನ್ನತ ಮಟ್ಟದಲ್ಲಿ ಇರೋಂಥ ಒಂದು ವ್ಯಕ್ತಿಗಳಿಂದ ಈಶ್ವರಪ್ಪನಿಗೆ. ಹೌದೌದು ಅದು ಹಾಗೆ ಏನು ಮಾಡಕ್ ಬರಲ್ಲ, ರಾಜಕಾರಣ ಅಂದ್ರ ಮೇಲೆ ಇರುತ್ತೆ. ಈಗ ಸುಮ್ಮನೆ ಇವ್ರು ಎತ್ಕಡ್ತಾರೆ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡ್ಬಿಟ್ಟು, ನಿಜವಾದಂತ ದೇಶ ಚೆನ್ನಾಗಿರ್ಬೇಕು ಸುಭದ್ರವಾಗಿರ್ಬೇಕು ಅಂದ್ರೆ ಕಾಂಗ್ರೆಸ್ ಬರಬೇಕು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಇಲ್ಲ, ಮೋದಿನೇ ಬರಬೇಕು. ಮೋದಿ ಬಂದ್ರೇನೆ ನಮ್ಮ ದೇಶ ಉದ್ಧಾರ ಆಗೋದು, ಒಳ್ಳೇದಾಗೋದು. ಮೋದಿ ಈ 10 ವರ್ಷದಲ್ಲಿ ಏನೇನು ಅನುಕೂಲ? ತುಂಬ ಅನುಕೂಲ ಮಾಡಿದಾರಲ್ಲ. ಏರ್ಪೋರ್ಟ್ ಶಿವಮೊಗ್ಗದಲ್ಲಿ ಮಾಡಿದ್ದಾರೆ, ಬೆಂಗಳೂರಲ್ಲೆಲ್ಲ ಮಾಡಿದ್ದಾರೆ. ಇಲ್ಲಿ ಬ್ರಿಡ್ಜ್ ಆಗ್ತಿದೆ, ಸಿಗಂದೂರು ಬ್ರಿಡ್ಜ್ ಆಗ್ತಿದೆ, ಇಲ್ಲಿಯೂ ಬ್ರಿಡ್ಜ್ ಆಗ್ತಿದೆ. ಎಲ್ಲ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ. ಈಶ್ವರಪ್ಪನವ್ರಿಗೆ ಹೆಂಗಿದೆ ಮೇಡಮ್? ಓಟ್ಗಳೆಲ್ಲ ಹಾಳು ಮಾಡ್ಬೋದು ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೇನು ಸಮಸ್ಯೆ ಆಗಲ್ಲ. ಈ ಸಾಗರ ಹೊಸನಗರ ಭಾಗದಲ್ಲೆಲ್ಲ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಈ ಶರಾವತಿ ಹಿನ್ನೀರಿನ ಸಂತ್ರಸ್ತರ ಸಮಸ್ಯೆ, ಹಾಗೆ ಬಗರುಕುಂ ಸಮಸ್ಯೆ, ಇದೆಲ್ಲ ಹೇಗೆ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನುವಂತ ನಾವು ನೋಡ್ಬೇಕಿದೆ. ಯಾಕಂದ್ರೆ ಬಹುಶಃ ಚುನಾವಣಾ ಸಂದರ್ಭದಲ್ಲಿ ಇದು ಕೂಡ ಮ್ಯಾಟರ್ ಆಗ್ಬೋದು. ನಮ್ಮ ಜೊತೆಗೆ ಬಹಳ ಮಂದಿ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಾತನಾಡ್ತಾ ಹೋಗೋಣ ಸರ್. ನಮಸ್ತೆ ಸರ್. ಸರ್, ಈ ಸಾಗರ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಈ ಓವರ್ ಆಲ್ ಶಿವಮೊಗ್ಗ ಲೋಕಸಭಾ ಚುನಾವಣೆ ಸಂದರ್ಭ ಸಾಗರದಲ್ಲಿ ಏನೇನು ಅಂಶಗಳ ಮೇಲೆ ಮತದಾನ ಆಗುತ್ತೆ? 50-60 ವರ್ಷದಿಂದ ಬಗರುಕುಮ್ಮಲ್ಲಿ ದರ್ಖಾಸ್ತಿನಲ್ಲಿ ಜಮೀನು ಮಂಜೂರು ಮಾಡಿ ಅವ್ರ ಹತ್ರ ಹಕ್ಕುಪತ್ರ ಇದೆ, ಪಾಣಿ ಆಗಿದೆ, ಬೋರ್ವೆಲ್ ತೆಗೆಸಿದ್ದಾರೆ, ಬ್ಯಾಂಕ್ ಲೋನ್ ತಗೊಂಡಿದ್ದಾರೆ. ಅದನ್ನು ಅರಣ್ಯ ಅಂತ ಈಗ ರೆವಿನ್ಯೂ ಇಲಾಖೆಯವರು ಇಂಡೀಕರಣ ಮಾಡ್ತಾರೆ, ಅರಣ್ಯ ಇಲಾಖೆಯವರ ಮನೆ ಮೇರೆಗೆ. ಇದು ಬಹಳ ದೊಡ್ಡ ಸಮಸ್ಯೆ. ಓವರಾಲ್ ನೋಡಿದಾಗ ಈ ಸಮಸ್ಯೆಗೆ ಪರಿಹಾರ ಯಾರು ಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಸಾಗರದ ಮಂದಿಲಿದೆ. ಯಾರ ಕಡೆಗೆ ಸ್ವಲ್ಪ ಒಲವು? ಈಗ ಇದನ್ನ 10 ವರ್ಷ ಇದ್ರು, ಇಲ್ಲಿಂದ ಡೆಲ್ಲಿವರೆಗೂ ಬಿಜೆಪಿ ಕೈಲಿ ಅಧಿಕಾರ ಇತ್ತು. ಭಾಳ ಸುಲಭವಾಗಿ ಬಗೆಹರಿಸ್ಬೋದಿತ್ತು, ಸುವರ್ಣ ಅವಕಾಶ ಅವರಿಗಿತ್ತು. ಆದರೆ ಅವ್ರು ಬಗೆಹರಿಸಲಿಲ್ಲ. ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೊಂಡು ಸಮಸ್ಯೆ ಬಗೆಹರಿಸಿಲ್ಲ. ಆದರೂ ಸ್ವಲ್ಪ ಅವ್ರು 10 ವರ್ಷದಿಂದ ಏನು ಮಾಡಿರಲಿಲ್ಲ, ಇವರು 10 ತಿಂಗಳಿಂದ ಮಾಡಿಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾದ್ರು ಮಾಡ್ಬೋದು ಅಂತ ಕೆಲವರು ಅವ್ರ ಬಗ್ಗೆ ಒಂದು ಭರವಸೆ, ಕಾಂಗ್ರೆಸ್ ಕಡೆ ಸ್ವಲ್ಪ ಭರವಸೆ ಇಟ್ಟಿದ್ದಾರೆ. ಹೇಳಿ ಸರ್, ಹೇಳಿ ಸರ್. ಈ ಬಾರಿ ಇಡೀ ಬಹುಶಃ ನಮ್ಮ ಸಾಗರ ತಾಲೂಕಲ್ಲಿ ಬಹುಶಃ ಕಾಂಗ್ರೆಸ್ಸಿಗೆ ಹೆಚ್ಚಿನ ಒಲವಿದೆ. ಯಾಕೆ ಹೇಳಿದ್ರೆ ಬಹುಶಃ ಕೇಂದ್ರದಲ್ಲಿ ಜನಸಾಮಾನ್ಯರ ಮೇಲೆ ಹೇರಿದಂಥ ಹೊರೆಗಳು ಏನಿದಾವಲ್ಲ, 60 ರೂಪಾಯಿ ಇರುವಂಥ ಪೆಟ್ರೋಲು 100 ಚಿಲ್ಲರೆ ಪೆಟ್ರೋಲ್ ಆಯಿತು. ಬಹುಶಃ ಇದೆಲ್ಲದೂ ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿದೆ, ಪರಿಣಾಮ ಬೀರುತ್ತೆ. ಹೇಳಿ ಸರ್, ಸಾಗರ ಭಾಗದಲ್ಲಿ ಯಾರಿಗೆ? ಸರ್, ಈ ಸಲ ಬಿಜೆಪಿ ಸರ್. ನಮ್ಮ ಅಂದರೆ ಬಿಜೆಪಿಗೆ ನಾವು ಮತ ಹಾಕೋದು. ಹೌದು ಸರ್. ಯಾಕ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಕಾಲದಿಂದನೂ ಕೂಡ ದೇಶದಲ್ಲಿ ಯುದ್ಧ ಮತ್ತೊಂದು ಒಂದು ದೇಶನೇ ಡಿವೈಡ್ ಮಾಡಿದೆ ಭಾರತ. ಹೇಳ್ಬೇಕು ಅಂದ್ರೆ 2 ಯುದ್ಧ ಗೆದ್ದಿದೆ. ಈಗ ಅಂತ ದೇಶ ಹೋಗುವಂತ ಪರಿಸ್ಥಿತಿಗೆ ಏನ್ ಬಂದಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ. ಸರ್, ಈಗ ಏರ್ಪೋರ್ಟ್ ಆಗಿದೆ, ಮೋದಿ ಬಂದಾಗಿಂದ ಏನು ದೊಡ್ಡ ಕೆಲಸ ಎಲ್ಲ ಆಗಿದೆ. ಬ್ರಿಡ್ಜ್ ಆಗ್ತಾ ಇದೆ. ಆಮೇಲೆ ಇದು ಟ್ರೈನ್, ಸಾಗರದಲ್ಲಿ ಯಾವ ಕಾಲದಲ್ಲೂ ಟ್ರೈನ್ ಇರಲಿಲ್ಲ, ಟ್ರೈನ್ ಆಗಿದೆ. ಹೊಸ ಯೋಜನೆಯಲ್ಲಿ ಕ್ವಾರ್ಟರ್ಸ್, ರೈಲ್ವೆ ಕ್ವಾರ್ಟರ್ಸ್ ಯೋಜನೆ ಎಲ್ಲ ಆಗಿದೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ದೊಡ್ಡ ಯೋಜನೆ ಆಗಿದೆ. ಈ ಸತಿ ಎಲ್ಲ ಬಿಜೆಪಿಗೆ ಸರ್. ನಾವೀಗ ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಹೇಳಿ ಸರ್, ಈ ಭಾಗದಲ್ಲಿ ಹೇಗಿದೆ ಸರ್ ಚುನಾವಣೆ? ಯಾವ ಅಂಶದ ಮೇಲೆ ನಡೀಬೋದು ಸರ್? ಇವು ಚುನಾವಣೆ ಅಂದರೆ ಸರ್, ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ಇದೆ, ತುಂಬ ಫೈಟ್ ಇದೆ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುತ್ತೆ. ಯಾವ ಆಧಾರದ ಮೇಲೆ ಅಂದರೆ ಬಂಗಾರಪ್ಪನವರು ಮತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಯೋಜನೆಗಳು ಆ ಆಧಾರದ ಮೇಲೆ, ಮತ್ತು ಏನು ಇವತ್ತು ಬಿಜೆಪಿ 10 ವರ್ಷದಿಂದ ಯಾವುದೇ ಒಂದು ಕೆಲಸ ಮಾಡದೇ ಇರೋಂಥದ್ದು ಮತ್ತು ರಾಜ್ಯಕ್ಕೆ ಅನ್ಯಾಯವನ್ನು ಮಾಡಿರೋಂಥದ್ದಾಗಿರ್ಬೋದು. ಆ ದೃಷ್ಟಿಯಿಂದ ಈ ಸತಿ ಕಾಂಗ್ರೆಸ್ ಪಕ್ಷದ ಗೀತಾ ಶಿವರಾಜ್ ಕುಮಾರ್ ಅವರು ಕನಿಷ್ಠ 2 ರಿಂದ 3 ಲಕ್ಷ ಅಂತರದಲ್ಲಿ ಗೆಲ್ತಾರೆ ಸರ್. 400 ಒಳಗಂತ 100%. ಯಾವ ಕಾರಣಕ್ಕೆ ಸರ್ ಅಲ್ಲಿ ಮೋದಿ ಅವರನ್ನು ಬಿಟ್ಬಿಡೋಣ? ಈ ಭಾಗದಲ್ಲಿ ಯಾಕೆ ರಾಘವೇಂದ್ರ? ಶಿವಮೊಗ್ಗ ನೋಡಿ ಸರ್, ಶಿವಮೊಗ್ಗ ನೀವೇ ನೋಡಿ. ನಾನು ಅಭಿವೃದ್ಧಿ ಹೇಳೋಕ್ಕಿಂತ ಶಿವಮೊಗ್ಗ ನೀವು ನೋಡಿ, ಶಿವಮೊಗ್ಗ ಹೆಂಗಾಗಿದೆ ಅಂತಂದೇಳಿ. ಮೊದಲು ಶಿವಮೊಗ್ಗ ಹೆಂಗಿತ್ತ, ಸೊರಬ ನೋಡಿ, ಸೊರಬ ಹೆಂಗಿತ್ತ, ಸಾಗರ ನೋಡಿ, ಸಾಗರ ರೋಡ್ ಹೆಂಗೆ ಇದೆ, ಸೊರಬ ಹೆಂಗೆ, ಸಾಗರ ಹೆಂಗಿತ್ತ. ಈಗೆಲ್ಲ ಅಭಿವೃದ್ಧಿ ತುಂಬ ಚೆನ್ನಾಗಿದೆ ಬಿಜೆಪಿ ಬಂದಮೇಲೆ. ಹಂಗೆ ಆಗ್ಬಿಟ್ಟು 100% ಮೋದಿಯವರು ಪ್ರಧಾನಿ ಆಗ್ತಾರೆ. ಇದು ಬಿಜೆಪಿ ಸರ್ಕಾರ ಬಂದ ಬರ್ತದೆ. ಹೇಗಿದೆ ಸರ್ ಈ ಭಾಗದಲ್ಲಿ ಚುನಾವಣೆ? ಯಾವ ಅಂಶದ ಮೇಲೆ ಚುನಾವಣೆ ನಡೀತದೆ? ಯಾವ ಅಂಶದ ಮೇಲೆ ಅಂದರೆ ಸರ್, ಇಲ್ಲಿ ಬಂಗಾರಪ್ಪನವ್ರ ಕೊಡುಗೆ ಭಾಳ ಇದೆ ಸರ್ ನಮ್ಮ ತಾಲೂಕಿಗೆ. ಅಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೆ.
ಕರೆಂಟ್ ಫ್ರೀ ಕೊಟ್ಟಿದಾರಲ್ಲ ಬೋರ್ ಲೈನಿಗೆ, ಅದು ದೊಡ್ಡ ಒಂದು ಸಾಧನೆ. ಅದು ಯಾರೂ ಮಾಡಲಿಕ್ಕೆ ಇಲ್ಲ, ಇನ್ನು ಮಾಡಲಿಕ್ಕೂ ಅದು ಇದಾಗಿಲ್ಲ. ಹೇಳಿ, ಹೆಂಗಿದೆ ಸರ್ ಈ ಸಲ ಈ ಸೊರಬ ಭಾಗದಲ್ಲಿ? ಈ ಸಲ ಅಂದರೆ ಜಾಸ್ತಿ ಅಂದರೆ ಹೆಚ್ಚಾಗಿ BJP ಬರೋ ಚಾನ್ಸ್ ಇದೆ. ಯಾವ ಕಾರಣಕ್ಕೆ? ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಏನು ಕೆಲಸ ಮಾಡಿದ್ದಾರೆ ಅಂತ ದೊಡ್ಡ ಕೆಲಸನ ತಮ್ಮ ಉಪಯೋಗಕ್ಕಾಗಿ ಅಂತ ಏನಾರು ಉಪ್ಪಿಸಿ ಜನರಿಗೆ ಹಿಂಗೆಲ್ಲ ಕೆಲಸ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಅಂಥದ್ದು ಏನು ದೊಡ್ಡ ಕೆಲಸ ಮಾಡಿದ್ದಾರೆ? ಸೊರಬದ ಹಲವು ಹಳ್ಳಿ ಪ್ರದೇಶಗಳನ್ನ ಹೋಗಿದ್ದಾಯ್ತು. ಇದೀಗ ಬನ್ನಿ, ಮುಖ್ಯ ಬಸ್ ನಿಲ್ದಾಣದ ಬಳಿನೇ ಬಂದಿದ್ದೀವಿ. ಅಮ್ಮ, ಗ್ಯಾರಂಟಿ ಎಲ್ಲ ಸಿಕ್ಕಿದೆ ಸರ್ಕಾರದ? ಗ್ಯಾರಂಟಿ ಎಲ್ಲ ಸಿಕ್ಕಿದೆ. ಎಷ್ಟು? 2000 ರೂಪಾಯಿ ಸಿಕ್ಕೈತಿ. ಬಸ್ ಫ್ರೀ ಸಿಕ್ಕೈತಿ. ಯಾರಿಗಕ್ಕ ಈ ಸಲ ಮತ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀರಾ? ಯಾವ ರೀತಿ ಉಂಟು ಇಲ್ಲಿನ ಎಲೆಕ್ಷನ್ ಅಂತ? ಐತಲ್ಲ ಮೊದ್ಲಿಂದ ನಮ್ದು. ಯಾವುದು ಅದನ್ನೇ ನಾಚಿಕೆ ತೋರಿಸ್ತೀರಾ? ಇಲ್ಲಪ್ಪ. ಹೆಂಗುಂಟಕ್ಕ ಈ ಕಡೆ ಎಲ್ಲ ಕಾಂಗ್ರೆಸ್ಗೆ ಅನುಕೂಲ? ಎಲ್ಲ ಉಂಟು. ಕಾಂಗ್ರೆಸ್ ಅಕ್ಕ ಎಲ್ಲ ಮುಂಚೆ ಮಾಡಿದಾರಲ್ಲ, ಮತ್ತೆ ಅದರಿಂದ ನಾವೆಲ್ಲ ಕೊಂಡಿದ್ದಾವಲ್ಲ. ಮತ್ತೆ ಕೇಂದ್ರದಲ್ಲಿ ಮೋದಿ ಅಜ್ಜವರು ಇರಬೇಕು, ನಮಗೆ ಅಲ್ಲಿರ್ಬೇಕು. ಇಲ್ಲಿ ರಾಜ್ಯದಲ್ಲಿ ನಮ್ಮ ಸಾಹೇಬರು ಇರ್ಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯ ಇರ್ಬೇಕು. ನೀವು ಫಿಕ್ಸ್ ಆಗಿದ್ದೀರಾ ರಾಜ್ಯಕ್ಕೆ ಕಾಂಗ್ರೆಸ್, ದೇಶಕ್ಕೆ ಬಿಜೆಪಿ? ಹೌದು ಸರ್, ಹೌದು ಸರ್. ಯಾರಿಗೆ ಓಟು ಸರ್? ಈ ಸರಿ ನಾವು ಈಗ ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಒಂದು ಮೋದಿ ಅಜ್ಜವರಿಗೆ ಓಟ್ ಹಾಕ್ತಾರೆ ಸರ್. ಹೌದು 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 ಹೌದು. ಹೇಳಿ ಸರ್, ಹೇಗಿದೆ? ಇಲ್ಲಿ BJP ಚೆನ್ನಾಗಿದೆ. ಯಾವ ಕಾರಣ? ದೇಶದ ವಿಚಾರದಲ್ಲಿ ಮೋದಿಯವರು ಈ 10 ವರ್ಷದಲ್ಲಿ ಏನು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ದೇಶಕ್ಕೆ ಮೋದಿ ಹಾಗೂ ಶಿವಮೊಗ್ಗ ಜಿಲ್ಲೆ ರಾಘವೇಂದ್ರನು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ಅಭಿವೃದ್ಧಿ ಏನು ಅಂತೇಳಿ ಶಿವಮೊಗ್ಗ ಜಿಲ್ಲೆಗೆ ತೋರಿಸ್ಕೊಟ್ಟವರು ರಾಘವೇಂದ್ರ ಅವರು ಮತ್ತು ಯಡಿಯೂರಪ್ಪನವರು. ಬಂಗಾರಪ್ಪನವ್ರ ಕಡೆಯಿಂದ ಏನೋ ಆಗಿಲ್ಲ ಸರ್? ಆಗಿದೆ, ಆದರೆ ಅಭಿವೃದ್ಧಿ ತೋರಿಸಿದವರು ಇವರೇ ಸಿ. ಹೇಳಿ ಸರ್, ಹೇಗಿದೆ ಸರ್ ಈ ಸರಿ ತುಂಬಾ ಚೆನ್ನಾಗಿದೆ ಸರ್. ಕಾಂಗ್ರೆಸ್ 100% ಫೈಟ್ ಇದೆ. ಫೈಟ್ ಏನಲ್ಲ ಸರ್, ಈಸಿ ವಿನ್. ಗೀತಾ ಶಿವರಾಜ್ ಕುಮಾರ್. ಹೌದು. ಆಕ್ಚುಲಿ ಇಲ್ಲಿ ಸ್ನೇಹಿತರು ಹೇಳ್ತಾ ಇದ್ದಾರೆ ಮೋದಿ ಕೊಟ್ಟ ಮೋದಿ ಉದ್ಧಾರ ಮಾಡಿದ ಅಂತ ಹೇಳಿ. ಇವತ್ತು ಮಾನ ಮರ್ಯಾದೆ ಇದ್ರೆ ಸರ್ ಆ 2000 ರೂಪಾಯಿ ಅವರು ಬಿಡ್ಬೇಕು, ಸರ್ಕಾರಕ್ಕೆ ವಾಪಸ್ ಕೊಡ್ಬೇಕು. ಯೋಚನೆ ನಮ್ಮ ಹಕ್ಕು ಅದು ಅನ್ನೋದು ಏನು ಎಲ್ರಿಗೂ ಕೊಡ್ತಾ ಇರ್ಬೇಕಾದ್ರೆ ನಾವು ಬಿಟ್ಟರೆ ಸರ್. ಇದನ್ನೇ ಹೇಳ್ತೀನಿ, ಇದೇ ನರೇಂದ್ರ ಮೋದಿ ಅವರು LPG ಸಬ್ಸಿಡಿ ಕೊಡಬೇಕಾದ್ರೆ ಎಷ್ಟೋ ಜನ ಕೇಳಿದ್ರು ಯಾರಿಗೆ ಅವಶ್ಯಕತೆ ಇಲ್ಲ ವಾಪಸ್ ಕೊಡಿ ಅಂತ ಹೇಳಿ. ಅವ್ರು ಕೊಟ್ಟಿದಾರಲ್ವಾ, ಇವರಿಗೂ ಅದೇ ಥರ ಮಾನ ಮರ್ಯಾದೆ ಇದ್ರೆ ಬಿಡ್ಬೇಕು ಅವರು. ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ, ನಮ್ಮಂಥ ಬಡ ಜನರಿಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಒಬ್ಬ ಅಪ್ಪ ತೋಟ ಹಾಕಿ ಹೋಗಿರ್ತಾನೆ, ಫಸಲು ಬರೋ ಹೊತ್ತಿಗೆ ಮಗ ಬರ್ತಾನೆ. ಅವಾಗ ಮಗ ಮಾಡಿದ್ದು ಅಂತ ಹೇಳೋದಲ್ಲ, ಅದು ಅಪ್ಪನೇ ಮಾಡಿದ್ದು. ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಕೊ ಬಂದಿತ್ತು ಅದನ್ನೇ ಇವತ್ತು ಮುದ್ದರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿ ಇವತ್ತು ಕುಸು ನಡೀತಾ ಇದೆ. ಊರಿಗೆ ಹಾರಿದೆ ತವರೂರನ್ನು ತೋರೆದು, ಬಾಂಧವ್ಯದ ಗಂಧವನು ಅರಸುತ್ತ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅಂದ್ರೆ ಈಶ್ವರಪ್ಪ. ಹೇಳಿ ಸರ್. ಈಶ್ವರಪ್ಪನವರು ನಿಜವಾಗ್ಲೂ ವಿನ್ ಆಗ್ತಾರೆ. ಯಾಕೆಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಒಬ್ಬ ಮಂತ್ರಿ ಇದ್ದಾರೆ, ಹಾಗಾಗಿ MLA ಇದ್ದಾರೆ, ಹಾಗಾಗಿ ಒಂದು ಸ್ವಲ್ಪ ಹೆದರಿಕೆ ಇದೆ, ಹೊರಗೆ ಬರೋಕ್ಕೆ ಹೆದರಿಕೆ ಇದೆ. ಒಳಗಡೆಗೆ ಎಲ್ಲ ಕಡೆಗೂ ಗುಸು ಮಾತಾಡೋದಂದ್ರೆ ಈಶ್ವರಪ್ಪನವ್ರಿಗೆ ಓಟ್ ಹಾಕಬೇಕು, ಅವರೊಬ್ಬ ಹಿಂದೂ ಹೋರಾಟಗಾರರು, ಅವ್ರನ್ನ ನಾವು ಈ ಸರಿ ತರಲೇಬೇಕು ಅಂತಕ್ಕಂಥದ್ದು ಜನರ ಬಾಯಲ್ಲಿ ಬಂದಿದೆ, ಮನಸ್ಸಲ್ಲೂ ಬಂದಿದೆ. ನಾವೀಗ ಶಿವಮೊಗ್ಗದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಹಾಗೆ ತೀರ್ಥಹಳ್ಳಿಯ ಒಂದು ಹೋಟೆಲ್ ಭಾಗದಲ್ಲಿ ನಾವು ಇದ್ದೀವಿ. ಹೇಳಿ ಸರ್, ಹೇಗಿದೆ ಈ ಬಾರಿ ತೀರ್ಥಹಳ್ಳಿಯಲ್ಲಿ ಚುನಾವಣಾ ಟ್ರೆಂಡ್? ಯಾವ ಅಂಶದ ಮೇಲೆ ಇಲ್ಲಿ ಜನ ಮತ ಹಾಕುವಂತ ನಿಟ್ಟಿನಲ್ಲಿ ಯೋಚಿಸ್ತಾರೆ? ಇಲ್ಲಿ ಟೈಟ್ ಫೈಟ್ ಇದೆ. BJP ಮತ್ತು ಕಾಂಗ್ರೆಸ್ಗೆ ಟೈಟ್ ಫೈಟ್ ಇದೆ. ಬಂಗಾರಪ್ಪ ಅವ್ರ ಮಗಳು ಎಲೆಕ್ಷನ್ಗೆ ನಿಂತಿರೋದ್ರಿಂದ ಅವ್ರ ಕೊಡುಗೆ ಅಪಾರವಾಗಿರೋದ್ರಿಂದ ಗೀತಕ್ಕ ಅವ್ರಿಗೂ ಮತ್ತು ರಾಘವೇಂದ್ರ ಅವರು ಭಾಳ ಟೈಟ್ ಫೈಟ್ ಇದೆ ತೀರ್ಥಹಳ್ಳಿ. ಗೀತಾ ಶಿವರಾಜ್ ಕುಮಾರೇ ನಿಂತಿದ್ರು, BY ರಾಘವೇಂದ್ರ ಅವರೇ ನಿಂತಿದ್ರು. ಈ ಸಲನೂ BY ರಾಘವೇಂದ್ರ ಅವರೇ ನಿಂತಿದ್ದಾರೆ. ಭಾಳ ಅಂತರಗಳಿಂದ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವು ಹೇಳ್ತೀವಿ BY ರಾಘವೇಂದ್ರ ಅವರು. ಸರ್, ಈ ಗ್ಯಾರಂಟಿ ಭಾಳ ವರ್ಕ್ ಆಗುತ್ತೆ? ಗ್ಯಾರಂಟಿ ಒಂದು ಸೈಡೆಲ್ಲ ವರ್ಕ್ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೂ ಪಕ್ಷಕ್ಕೆ BY ರಾಘವೇಂದ್ರ ಅವರು ಅಭಿವೃದ್ಧಿ ವಿಷಯದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಬೇಕಾದಷ್ಟು ಹಣ ತಂದಿದ್ದಾರೆ. ಇಲ್ಲಿ ಈಗ ಅಭಿವೃದ್ಧಿ ಕೆಲಸಗಳಿಗಿಂತ ಹೆಚ್ಚಾಗಿ ಭಾವನಾತ್ಮಕ ವಿಚಾರಗಳ ಮೇಲೆ ಚುನಾವಣೆ ನಡೀತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ಈ ಸರಿ ಕಳೆಸರಿ ವಿಧಾನಸಭೆಯಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಸೋತಿರೋದ್ರಿಂದ ಜನರಲ್ಲಿ ಒಂದು ಸ್ವಲ್ಪ ಅನುಕಂಪದ ಅಲೆ ಇದೆ, ಕಾಂಗ್ರೆಸ್ಸಿಗೆ ಅನ್ಯಾಯ ಆಗಿದೆ ಅಂತ. ಹಾಗಾಗಿ ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ
ಗೀತಾ ಶಿವರಾಜ್ ಕುಮಾರ್ಗೆ ಅದು ನೆರವಾಗುತ್ತೆ. ಅವರು ಹೆಚ್ಚಿನ ಅಂತರದಿಂದ ಇಲ್ಲಿ ಆಯ್ಕೆ ಆಗ್ತಾರೆ. ಬಟ್ ಈಶ್ವರಪ್ಪನಿಂದ ನಮ್ಮ ಶಿವಮೊಗ್ಗ ಜಿಲ್ಲೆ ಸ್ವಲ್ಪ ಡ್ಯಾಮೇಜ್ ಆಗ್ತಿರೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಅವ್ರದ್ದು ಒಟ್ಟರಾಶಿ ಮಾತಾಡೋದು ಅವೆಲ್ಲ ಇಡೀ ತೀರ್ಥಹಳ್ಳಿ ಜನಗಳಿಗೆ ಗೊತ್ತು. ನಮ್ಮಲ್ಲಿ ಮಿನಿಮಮ್ ಒಂದು 500 ಓಟು ತಗೊಳ್ಳೋದಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಗೀತಾ ಶಿವರಾಜ್ ಕುಮಾರು 2014ರಲ್ಲಿ ಇಲ್ಲಿಗೆ ಬಂದಿದ್ರು ಬಿಟ್ರೆ, ಆಮೇಲೆ ಮೊನ್ನೆ ಬಂದಿದ್ದಾರೆ. 100% ಶಿವರಾಜ್ ಕುಮಾರ್ ಅವ್ರಿಗೆ ಬೇಡಿತ್ತು, ಅವ್ರಿಗೆ ರಾಜಕೀಯ ಅವಶ್ಯ, ನಾವು ಅಭಿಮಾನಿನೇ ಕೂಡ. ಬಟ್ ಅದು ಓಟಾಗಿ ಪರಿಣಾಮ ಬೀರೋದಿಲ್ಲ. ಹಾಡು ಹೇಳೋದ್ರಿಂದ, ನೃತ್ಯ ಮಾಡೋದ್ರಿಂದ ಅಲ್ಲಿ ಓಟಾಗಿ ಬರೋದೇ ಇಲ್ಲ. ಈಗ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಗಳು ಏನಾದರೂ ಮತಗಳಾಗಿ ಪರಿವರ್ತನೆ ಹೇಳೋಕ್ಕಾಗಲ್ಲ. ಅದು ಹೆಂಗಸರದ್ದು ಸಾಮಾನ್ಯ ಹೇಳಕ್ಕೆ ಬರೋದು ಹೆಂಗೆ ಎಲ್ಲ ಚೆನ್ನಾಗಿ ಸವಲತ್ತು ಕೊಟ್ಟಿರೋದು ಲೇಡೀಸಿಂದ ಹೇಳಕ್ಕೆ ಬರೋಲ್ಲ. ಅಂಡರ್ ಕರೆಂಟ್ ಈ ಸಲ ಭಾಳ ವರ್ಕ್ ಆಗಿದೆ. ಸರ್ ಹೇಳಿ ಸರ್, ಹೆಂಗಿದೆ ಸರ್ ಎಲೆಕ್ಷನ್ ಈ ಸಲ? ಈಶ್ವರಪ್ಪನವರೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋದ್ರಿಂದ ಮತ್ತು ಕೆಲವು ಸ್ಟೇಟ್ಮೆಂಟ್ಗಳೆಲ್ಲ ಈಶ್ವರಪ್ಪನವರಿಗೂ ಮುಳ್ಳಾಗತ್ತೆ. BJP ಕ್ಯಾಂಡಿಡೇಟ್ ಒಳ್ಳೆಯವರೇ, ಯಾರು ರಾಘವೇಂದ್ರ ಅವರು ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋದ್ರಿಂದ. ಪಕ್ಷದಿಂದ ಈಶ್ವರಪ್ಪನವ್ರು ಬೇರೆ ಬಂದಿರೋದ್ರಿಂದ ಸ್ವಲ್ಪ ಮುಳ್ಳಾಗೋ ಚಾನ್ಸಸ್ ಅವ್ರಿಗೆ ಜಾಸ್ತಿ ಇದೆ. ಆದರೂ ಹೆಚ್ಚಾಗಿ ಪ್ಲಸ್ ಇರೋದು ಕಾಂಗ್ರೆಸ್ಸಿಗೆ ಈ ಟೈಮ್ ಆಗಿ. ನಾವೀಗ ಸಿದ್ದಾಪುರಕ್ಕೆ ಬಂದಿದ್ದೀವಿ. ಸಿದ್ದಾಪುರ ಅಂತ ಅಂದ್ರೆ ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು. ಹೇಗಿದೆ ಸರ್ ಈ ಬೈಂದೂರು ಭಾಗ ಅಥವಾ ಈ ಸಿದ್ದಾಪುರ ಭಾಗದಲ್ಲಿ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಸರ್? ಮೊದಲಿಗೆ ಇಲ್ಲಿ BY ರಾಘವೇಂದ್ರ ಅವರು ಇದ್ದಾರೆ. ಅವರು ಮೊದಲಿಂದನೂ ನಮ್ಮ BJP ಪಕ್ಷದಿಂದ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಬೈಂದೂರು ಭಾಗದಲ್ಲಿ ಸುಕುಮಾರ್ ಶೆಟ್ಟಿ ಅವರು BJP ಕಡೆ, ಕಾಂಗ್ರೆಸ್ ಕಡೆ ಹೋಗಿರೋದು ಏನಾದ್ರು ಎಫೆಕ್ಟ್ ಆಗುತ್ತೆ? ಇಲ್ಲ, ಅದೇನು ಎಫೆಕ್ಟ್ ಆಗೋದಿಲ್ಲ. ಅದರಿಂದ ಏನು ತೊಂದರೆ ಆಗುವಂಥ ಒಂದು ಸಂದರ್ಭ ಸಹ ಬರುವುದಿಲ್ಲ. ಗೀತಾ ಶಿವರಾಜ್ ಒಂದು ಅವಕಾಶ ಕೊಟ್ಟರೆ ಮುಂದೆ ಏನು ಮಾಡ್ಬೋದು, ಹೊಸ ಆಯ್ಕೆ ಅಭಿವೃದ್ಧಿ ಆಯ್ಕೆಯಿಂದ ಜನರಿಗೆ ಪ್ರಯೋಜನ, ಜನರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕಂತ ನಮ್ಮ ಭಾವನೆ. ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ಸಿಂದ ನಿಂತಿರೋದ್ರಿಂದ ಈ ಭಾಗದಲ್ಲಿ ಬಂಟ್ಸು, ಶೆಟ್ಟಿಸು ಇವರೆಲ್ಲ ಸ್ವಲ್ಪ ಕಾಂಗ್ರೆಸ್ ಕಡೆಗೆ ಒಲವು ಹೊಂದ್ಬೋದು ಅಂತ. ಅವ್ರು ಯಾವಾಗಲೂ ಫೋನ್ ಮಾಡಿದಾಗ ಯಾವ ಪಾರ್ಟಿ ಅಂತ ಅಧಿಕೃತವಾಗಿ ಪ್ರಶ್ನೆ ಮಾಡ್ತಾ ಇಲ್ಲ. ಅದು ಕೂಡ ನಮಗೆ ಒಂದು ತುಂಬ ನಂಬಿಕೆ, ವಿಶ್ವಾಸ, ಅವ್ರ ಬಗ್ಗೆ ಒಳ್ಳೆ ಒಲವು. ಹಾಗೆ ನಾವು ಬೈಂದೂರು ಹೋಗೋ ಮಾರ್ಗದಲ್ಲಿ ಜನಸಾಲೆ ಅನ್ನುವಂಥ ಒಂದು ಗ್ರಾಮ. ಸರ್ ನಮಸ್ತೆ, ಎಲೆಕ್ಷನ್ ಹೆಂಗಿದೆ ಸರ್ ಈ ಸಲ? ಅಡ್ಡಿಲ್ಲ ಸರ್, ಒಳ್ಳೆ ಇತ್ತು. ಅದೆಲ್ಲ ಒಳ್ಳೆ ಇತ್ತು ಸರ್, ಒಳ್ಳೆ. ಏನು ಬಿರಿಯಾನಿ ಸರ್ ಇದು? ತಬಕ್ಕಲ್ ಬಿರಿಯಾನಿ ಅಂತ ಹೇಳಿ. ತವಕ್ಕಲ್ ಅಂದ್ರೆ ತವಾಲೆ ಮಾಡೋದು. ತವ ಮಾಡಿ ದಮ್ ಮಾಡಿ ಮಸಾಲ ಸಪ್ರೇಟ್ ಮಾಡಿ. ಎಲೆಕ್ಷನ್ ಹೆಂಗಿದೆ ಸರ್? ಅಡ್ಡಿಲ್ಲ ಇದೆ ಸರ್, ಅಡ್ಡಿಲ್ಲ, ತೊಂದರೆ ಇಲ್ಲ. ಈ ಸಲ ಕಾಂಗ್ರೆಸ್ಗೆ ಏನಾದರೂ ಅನುಕೂಲ ಇದೆಯಾ ಸರ್? ಸರಿ ಇದೆ. ತುಂಬ ಇತ್ತಲ್ಲ ಸರ್, ಲೇಡೀಸಿಗೆಲ್ಲ ಸವಲತ್ತೆಲ್ಲ ಕೊಟ್ಟಿದ್ರೆ, ಮತ್ತು 2,000 ರೂಪಾಯಿ ಎಲ್ಲ ಕೊಟ್ಟಿದ್ರೆ, ಮತ್ತು ಎಲ್ಲ ಸವಲತ್ತು ಒಳ್ಳೆ ಇತ್ತು. ಹೆಂಗಿದೆ ಸರ್ ಈ ಭಾಗದಲ್ಲೆಲ್ಲ ಈ ಬಾರಿ ಚುನಾವಣೆ? BJP. ಯಾಕೆ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು ಬಂದಿರೋದು, ಗ್ಯಾರಂಟಿಗಳು ಇದೆಲ್ಲ ಏನು ವರ್ಕೌಟ್ ಆಗಲ್ಲ? ಇಲ್ಲಿ ಜನರು ಗ್ಯಾರಂಟಿ ಬಗ್ಗೆ ಎಲ್ಲ ಇದು ಮಾಡಲ್ಲ. ಇಲ್ಲಿ ಏನಿದ್ರು ದೇಶ ಮುಖ್ಯ, ಅಭಿವೃದ್ಧಿ. ಇದಾಗಿತ್ತು ಇವತ್ತಿನ ಮತಯಾತ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.